ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ವಿಶೇಷವಾದ ಇತಿಹಾಸದ ಜಾತ್ರೆಯೊಳಗೆ ಹೋಗೋಣ. ಇಲ್ಲಿ ಪ್ರತಿಯೊಂದು ಸ್ಟಾಲ್ ಕೂಡ ಒಂದೊಂದು ಕಥೆಯನ್ನ ಹೇಳುತ್ತೆ. ಆದರೆ ಯಾವ ಕಥೆಗಳ ಸದ್ದು ಜೋರಾಗಿ ಕೇಳಿಸುತ್ತೆ ಮತ್ತು ಯಾಕೆ ಹೀಗೆ ಅನ್ನೋದನ್ನ ನಾವು ಒಟ್ಟಿಗೆ ಸೇರಿ ನೋಡೋಣ. ನೋಡಿ, ಈ ಜಾತ್ರೆಯಲ್ಲೇ ಒಂದು ವಿಚಿತ್ರವಾದ ಪ್ರಚೋದನಾಕಾರಿ ಪ್ರಶ್ನೆ ನಮ್ಮ ಕಣ್ಣಿಗೆ ಬೀಳುತ್ತೆ. ಯಾವ 3 ಭಾರತೀಯರು ದೇಶ ಬಿಟ್ಟು ಹೋಗ್ಬೇಕು ಮತ್ತೆ ವಾಪಸ್ ಬರ್ಲೇಬಾರ್ದು ಅಂತ? ಇದರ ಉತ್ತರ ಇದೆಯಲ್ಲ, ಅದು ಕೇವಲ ಶಾಕಿಂಗ್ ಅಲ್ಲ. ಬದಲಿಗೆ ನಾವು ಇತಿಹಾಸವನ್ನ ನೋಡುವ ದೃಷ್ಟಿಕೋನದ ಬಗ್ಗೆನೇ ಒಂದು ದೊಡ್ಡ ಸಂಘರ್ಷವನ್ನ ನಮ್ಮ ಮುಂದೆ ಇಡುತ್ತೆ. ಉತ್ತರ ಇಲ್ಲಿದೆ ನೋಡಿ. ಒಬ್ರು ಪತ್ರಕರ್ತೆ ಮತ್ತು 2 ಇತಿಹಾಸಕಾರರು. ಯೋಚನೆ ಮಾಡಿ, ರಾಜಕಾರಣಿಗಳಲ್ಲ, ದೊಡ್ಡ ದೊಡ್ಡ ಉದ್ಯಮಿಗಳಲ್ಲ, ಬದಲಿಗೆ ಇತಿಹಾಸದ ಕಥೆಗಳನ್ನ ಹೇಳೋರು. ಹಾಗಾದ್ರೆ ಇತಿಹಾಸಕಾರರ ಮೇಲೆ ಇಷ್ಟೊಂದು ಕೋಪ ಯಾಕೆ? ಇದೇ ನೋಡಿ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ, ಇತಿಹಾಸದ ಕಥೆ ಹೇಳೋವಿಕೆಯ ಮೇಲಿನ ಒಂದು ಯುದ್ಧ. ಸರಿ, ಹಾಗಾದ್ರೆ ನಮ್ಮ ಈ ಇತಿಹಾಸದ ಜಾತ್ರೆಯ ಮೊದಲನೇ ಮತ್ತು ಅತಿ ದೊಡ್ಡ ಸ್ಟಾಲ್ ಕಡೆ ಹೋಗೋಣ. ಇಲ್ಲಿ ನಮಗೆ ಅತಿ ಹೆಚ್ಚು ಪ್ರಚಲಿತದಲ್ಲಿರುವ, ತುಂಬಾನೇ ಸರಳವಾಗಿ ಹೇಳಲಾಗುವ ಒಂದು ಕತೆ ಸಿಗುತ್ತೆ. ಇದನ್ನೇ ಇವತ್ತಿನ ದಿನಗಳಲ್ಲಿ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಕರೆಯೋದು. ಏನಿದು ವಾಟ್ಸ್ಆಪ್ ಯೂನಿವರ್ಸಿಟಿ? ಮೂಲಗಳ ಪ್ರಕಾರ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಡುವ ತುಂಬಾ ಸರಳವಾದ, ರಾಜಕೀಯವಾಗಿ ಪ್ರೇರಿತವಾದ ಐತಿಹಾಸಿಕ ಕಥೆಗಳಿಗೆ ಬಳಸುವ ಒಂದು ಪದ. ಅಂದ್ರೆ ಸಂಕೀರ್ಣವಾದ ಇತಿಹಾಸವನ್ನ ಕಪ್ಪು ಬಿಳುಪಿನ ಕಥೆಯಾಗಿ, ಅಂದ್ರೆ ಒಳ್ಳೆಯವರು ಕೆಟ್ಟವರು ಅನ್ನೋ ಹಾಗೆ ಬದಲಾಯಿಸಿ ಹೇಳೋದು. ಮೂಲಗಳ ಪ್ರಕಾರ ಈ ಕಥೆಗಳ ಹಿಂದಿನ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿದೆ. ಇಡೀ ಇತಿಹಾಸವನ್ನ ಹಿಂದೂಗಳು ವರ್ಸಸ್ ಮುಸ್ಲಿಮರು ಅನ್ನೋ ಒಂದೇ ಚೌಕಟ್ನಲ್ಲಿ ತೋರಿಸೋದು, ಹಿಂದೂಗಳನ್ನ ಬಲಿಪಶುಗಳು ಅಂತ ಬಿಂಬಿಸೋದು, ಮತ್ತೆ ಒಂದು ರೀತಿ ಐತಿಹಾಸಿಕ ನೋವನ್ನ ಸೃಷ್ಟಿಸೋದು. ಇದರ ಗುರಿ ಕೇವಲ ಸತ್ಯ ಹೇಳೋದಲ್ಲ, ಬದಲಿಗೆ ಜನರ ಮನಸ್ಸಲ್ಲಿ ಒಂದು ನಿರ್ದಿಷ್ಟ ಭಾವನೆಯನ್ನ ಮೂಡಿಸೋದು. ಈಗ ಈ ಜನಪ್ರಿಯ ಕಥೆಯ 2 ಮುಖ್ಯ ಪಾತ್ರಧಾರಿಗಳ ಕಡೆಗೆ ಬರೋಣ. ಒಬ್ರು ಶಿವಾಜಿ, ಇನ್ನೊಬ್ರು ಔರಂಗಜೇಬ್. ಒಬ್ರನ್ನ ಹೀರೋ ತರ, ಇನ್ನೊಬ್ರನ್ನ ವಿಲೆನ್ ತರ ಚಿತ್ರಿಸಲಾಗಿದೆ. ಆದ್ರೆ ಈ ಸರಳವಾದ ಲೆಕ್ಕಾಚಾರ ನಿಜಕ್ಕೂ ಅಷ್ಟು ಸರಳವಾಗಿದೆಯಾ? ಬನ್ನಿ ನೋಡೋಣ. ಈ ಸ್ಲೈಡ್ನಲ್ಲಿ ನೋಡಿ, ಒಂದು ಕಡೆ ಜನಪ್ರಿಯ ಕಥೆ, ಇನ್ನೊಂದು ಕಡೆ ಐತಿಹಾಸಿಕ ದಾಖಲೆ. ವಾಟ್ಸಪ್ ಕಥೆ ಹೇಳುತ್ತೆ ಶಿವಾಜಿಯ ಸೈನ್ಯ ಸಂಪೂರ್ಣವಾಗಿ ಹಿಂದೂಗಳಿಂದ ಕೂಡಿತ್ತು ಅಂತ. ಆದ್ರೆ ನಿಜವಾದ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಅವರ ಸೈನ್ಯದಲ್ಲಿ ಅನೇಕ ಮುಸ್ಲಿಂ ಸೇನಾಪತಿಗಳು ಮತ್ತು ಸೈನಿಕರಿದ್ರು ಅನ್ನೋದು ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ಶಿವಾಜಿ ಮುಸ್ಲಿಂ ಸಂತರು ಮತ್ತು ಕುರಾನನ್ನು ಗೌರವಿಸುತ್ತಿದ್ರು. ಇದು ಕಥೆಯನ್ನೇ ಬದಲಾಯಿಸುತ್ತೆ ಅಲ್ವಾ? ಕೇವಲ ಸೈನಿಕರಷ್ಟೇ ಅಲ್ಲ, ಶಿವಾಜಿಯ ಆಡಳಿತದ ಅತ್ಯುನ್ನತ ಮಟ್ಟದಲ್ಲಿ ಕೂಡ ಪ್ರಮುಖ ಮುಸ್ಲಿಂ ವ್ಯಕ್ತಿಗಳಿದ್ರು. ಉದಾಹರಣೆಗೆ ನೂರ್ ಖಾನ್ ಬೇಗ್ ಪದಾತಿದಳದ ಮುಖ್ಯಸ್ಥರಾಗಿದ್ರೆ, ದೌಲತ್ ಖಾನ್ ಮತ್ತು ದರಿಯಾ ಸಾರಂಗ್ ನೌಕಾಪಡೆಯನ್ನ ಮುನ್ನಡೆಸ್ತಿದ್ರು. ಇವರೆಲ್ಲರೂ ಶಿವಾಜಿಯ ಆಡಳಿತದ ಒಂದು ಪ್ರಮುಖ ಭಾಗವಾಗಿದ್ರು. ಅಫ್ಜಲ್ ಖಾನ್ ಜೊತೆಗಿನ ಆ ಪ್ರಸಿದ್ಧ ಘಟನೆಯಲ್ಲಿನ ವಿರೋಧಾಭಾಸವನ್ನ ಗಮನಿಸಿ. ಒಂದು ಕಡೆ ಹಿಂದೂ ರಾಜ ಶಿವಾಜಿಗೆ ಸಲಹೆಗಾರ ಮತ್ತು ಅಂಗರಕ್ಷಕ ಒಬ್ಬ ಮುಸ್ಲಿಂ, ಇನ್ನೊಂದು ಕಡೆ ಮುಸ್ಲಿಂ ಆಡಳಿತಗಾರ ಅಫ್ಜಲ್ ಖಾನ್ನ ಸಲಹೆಗಾರ ಒಬ್ಬ ಹಿಂದೂ. ಇದು ಸ್ಪಷ್ಟವಾಗಿ ತೋರಿಸುತ್ತೆ ಆ ಕಾಲದ ರಾಜಕೀಯ ಧರ್ಮಕ್ಕಿಂತ ಹೆಚ್ಚಾಗಿ ಮೈತ್ರಿಗಳು ಮತ್ತು ತಂತ್ರಗಾರಿಕೆಯ ಮೇಲೆ ನಿಂತಿತ್ತು ಅಂತ. ಸರಿ, ಈಗ ಕಥೆಯ ಖಳನಾಯಕ ಅಂತಾನೆ ಬಿಂಬಿಸಲಾಗಿರುವ ಔರಂಗಜೇಬ್ ಕಡೆಗೆ ಬರೋಣ. ಅವನ ಬಗ್ಗೆ ಹೇಳಲಾಗುವ ಕಥೆಗಳಿಗೂ ನಿಜವಾದ ಇತಿಹಾಸಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಅವನ ಕಾರ್ಯಗಳಲ್ಲಿನ ವಿರೋಧಾಭಾಸಗಳು ಅವನನ್ನ ಕೇವಲ ಒಬ್ಬ ಮತಾಂಧ ರಾಜ ಅಂತ ಕರೆಯೋಕೆ ಬಿಡೋದಿಲ್ಲ. ಒಂದು ಕಡೆ ಐತಿಹಾಸಿಕ ದಾಖಲೆಗಳು ಸ್ಪಷ್ಟವಾಗಿ ಹೇಳ್ತವೆ, ಹೌದು, ಔರಂಗಜೇಬ್ ಹಿಂದೂ ದೇವಾಲಯಗಳನ್ನ ಕೆಡವಲು ಆದೇಶಿಸಿದ್ದ ಅಂತ. ಇದು ಅವನು ಹಿಂದೂ ವಿರೋಧಿ ಅನ್ನೋ ವಾದಕ್ಕೆ ಪುಷ್ಟಿ ನೀಡುತ್ತೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇ ಔರಂಗಜೇಬ್ ಬೇರೆ ಸಂದರ್ಭಗಳಲ್ಲಿ ಬ್ರಾಹ್ಮಣರನ್ನ ರಕ್ಷಿಸಬೇಕು ಅಂತ ಮತ್ತು ದೇವಾಲಯಗಳಿಗೆ ಭೂಮಿಯನ್ನ ದಾನವಾಗಿ ನೀಡಬೇಕು ಅಂತ ಆದೇಶಗಳನ್ನು ಹೊರಡಿಸಿದ್ದ. ಒಂದೇ ವ್ಯಕ್ತಿಯಿಂದ ಇಂಥ 2 ತದ್ವಿರುದ್ಧವಾದ ಕೆಲಸಗಳು ಹೇಗೆ ಸಾಧ್ಯ? ಈ ವಿರೋಧಾಭಾಸ ಇಲ್ಲಿಗೆ ನಿಲ್ಲಲ್ಲ. ಮೂಲಗಳ ಪ್ರಕಾರ ಔರಂಗಜೇಬನ ಆಡಳಿತದಲ್ಲಿ ಮುಘಲ್ ಸಾಮ್ರಾಜ್ಯದ ಉನ್ನತ ಹುದ್ದೆಗಳಲ್ಲಿ ಹಿಂದೂಗಳ ಭಾಗವಹಿಸುವಿಕೆ 50% ಹೆಚ್ಚಾಗಿತ್ತು. ಇದು ನಾವು ಸಾಮಾನ್ಯವಾಗಿ ಕೇಳಿರುವ ಕಥೆಗೆ ಸಂಪೂರ್ಣ ವಿರುದ್ಧವಾಗಿದೆ. ಈ ಚಾರ್ಟ್ ನೋಡಿ, ಇದು ಇನ್ನೂ ಸ್ಪಷ್ಟವಾಗುತ್ತೆ. ಅವನ ಆಡಳಿತದಲ್ಲಿ ರಜಪೂತರಿಗಿಂತ ಹೆಚ್ಚು ಮರಾಠರು ಉನ್ನತ ಹುದ್ದೆಗಳಲ್ಲಿದ್ರು. ಅಂದ್ರೆ ಯಾರ ವಿರುದ್ಧ ಅವನು ಹೋರಾಡ್ತಿದ್ದಂತ ಹೇಳಲಾಗುತ್ತೋ ಅವರೇ ಅವನ ಆಡಳಿತದಲ್ಲಿ ಪ್ರಮುಖ ಸ್ಥಾನಗಳಲ್ಲಿದ್ರು. ಆಶ್ಚರ್ಯ ಅಲ್ವಾ? ಹಾಗಾದ್ರೆ ಈ ಗೊಂದಲಕ್ಕೆ ಕಾರಣ ಏನು? ಮೂಲಗಳ ಪ್ರಕಾರ
ಅವನ ಕಾರ್ಯಗಳ ಹಿಂದೆ ಇದ್ದಿದ್ದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ಬದಲಿಗೆ ರಾಜಕೀಯ ತಂತ್ರಗಾರಿಕೆ. ಕೆಲವೊಮ್ಮೆ ತನ್ನ ರಾಜಕೀಯ ವಿರೋಧಿಗಳನ್ನ ಶಿಕ್ಷಿಸೋಕೆ ದೇವಾಲಯಗಳನ್ನ ಕೆಡವುತ್ತಿದ್ದ. ಇನ್ನೊಮ್ಮೆ ಕೆಲವರ ನಿಷ್ಠೆಯನ್ನ ಗಳಿಸೋಕೆ ದೇವಾಲಯಗಳಿಗೆ ದಾನ ನೀಡುತ್ತಿದ್ದ. ಈ ಸಂಕೀರ್ಣತೆ ಕೇವಲ ಶಿವಾಜಿ ಮತ್ತು ಔರಂಗಜೇಬ್ಗೆ ಮಾತ್ರ ಸೀಮಿತವಾಗಿಲ್ಲ. ಈಗ ನಮ್ಮ ಇತಿಹಾಸದ ಜಾತ್ರೆಯ ಬೇರೆ ಸ್ಟಾಲ್ಗಳ ಕಡೆಗೂ ಒಂದು ನೋಟ ಹರಿಸೋಣ. ಅಲ್ಲೂ ಕೂಡ ನಮಗೆ ಇಂಥದ್ದೇ ಸಮ್ಮಿಶ್ರ ಸಂಸ್ಕೃತಿಯ ಕಥೆಗಳು ಸಿಗ್ತವೆ. ಇನ್ನೊಂದು ಪ್ರಸಿದ್ಧ ಕಥೆಯನ್ನೇ ತೆಗೆದುಕೊಳ್ಳೋಣ, ಮಹಾರಾಣಾ ಪ್ರತಾಪ್ ಮತ್ತು ಅಕ್ಬರ್. ಇಲ್ಲೂ ಕೂಡ ನಾವು ಅಂದುಕೊಂಡಷ್ಟು ಸರಳವಾಗಿಲ್ಲ. ಪ್ರತಾಪರ ಸೈನ್ಯದ ಪ್ರಮುಖ ಯೋಧ ಹಕೀಂ ಖಾನ್ ಸೂರನ್ನು ಮುಸ್ಲಿಂ ಆಗಿದ್ರೆ, ಅಕ್ಬರನ ಸೇನೆಯನ್ನ ಮುನ್ನಡೆಸಿದ್ದು ರಾಜ ಮಾನ್ಸಿಂಗ್ ಅನ್ನೋ ಹಿಂದೂ ಸೇನಾಪತಿ. ಅಕ್ಬರನ ಪ್ರಸಿದ್ಧ ನವರತ್ನಗಳು ಅಂದ್ರೆ ಅವನ ಅತ್ಯಂತ ಆಪ್ತ ಸಲಹೆಗಾರರ ಗುಂಪನ್ನ ನೋಡಿದ್ರೆ ಅದರಲ್ಲಿ ಹಿಂದೂಗಳ ಸಂಖ್ಯೆ ಬಹುತೇಕ ಸಮನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇದು ಅವನ ಆಡಳಿತ ಎಷ್ಟು ಸಮ್ಮಿಶ್ರ ಸ್ವರೂಪದ್ದಾಗಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ವಾಸ್ತುಶಿಲ್ಪದಿಂದ ಹಿಡಿದು ತತ್ವಶಾಸ್ತ್ರದವರೆಗೆ ಆ ಕಾಲದಲ್ಲಿ ಒಂದು ಹಂಚಿಕೆಯ ಸಂಸ್ಕೃತಿ ಇತ್ತು. ಅಕ್ಬರ್ ವಿಶ್ವನಾಥ ದೇವಾಲಯವನ್ನ ಕಟ್ಟಿಸಿದ್ರೆ ದಾರಾಶಿಕೋಹ್ ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಅನುವಾದಿಸಿದ. ಇದನ್ನೇ ಗಂಗಾ ಜಮುನಿ ತಹೀಜೀಬ್ ಅಂತ ಕರೆಯೋದು. ಅಂದ್ರೆ ಗಂಗಾ ಮತ್ತು ಯಮುನಾ ನದಿಗಳು ಸೇರೋ ಹಾಗೆ ಎರಡು ಸಂಸ್ಕೃತಿಗಳು ಒಂದಾಗಿದ್ದು. ಸರಿ, ನಮ್ಮ ಈ ಇತಿಹಾಸದ ಜಾತ್ರೆಯಿಂದ ಹೊರಡುವ ಸಮಯ ಬಂತು. ಆದ್ರೆ ಇಲ್ಲಿ ಕೇಳಿದ ಕಥೆಗಳ ಇಂದಿನ ಪರಿಣಾಮಗಳ ಬಗ್ಗೆ ಯೋಚಿಸದೆ ನಮ್ಮ ಈ ಪಯಣ ಪೂರ್ಣ ಆಗೋದಿಲ್ಲ. ನಾವು ಯಾವ ಕಥೆಯನ್ನ ಆರಿಸ್ಕೊಳ್ತೇವೆ ಅನ್ನೋದು ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ. ಕೊನೆಗೆ ನಮಗೆ ಏನರ್ಥ ಆಗತ್ತೆ ಅಂದ್ರೆ, ಇತಿಹಾಸ ಅನ್ನೋದು ಒಂದೇ ಒಂದು ನೇರವಾದ ಕಥೆಯಲ್ಲ, ಅದೊಂದು ದೊಡ್ಡ ಗದ್ದಲದ ಜಾತ್ರೆ. ಕೆಲವು ಸ್ಟಾಲ್ಗಳ ಸದ್ದು ಜೋರ ಕೇಳಿಸಬಹುದು, ಆದ್ರೆ ನಿಜವಾದ ಸತ್ಯ ಅನ್ನೋದು ಸಣ್ಣ ಸಣ್ಣ ಸಂಕೀರ್ಣವಾದ ಕಥೆಗಳಲ್ಲಿ ಅಡಗಿರುತ್ತೆ. ನಾವು ಯಾವ ಸ್ಟಾಲ್ ಹತ್ರ ನಿಂತು ಕಥೆ ಕೇಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯಾಂಶ ಏನು ಅಂದ್ರೆ, ಕೇವಲ ಸಂಘರ್ಷದ ಕಥೆಗಳನ್ನೇ ಪದೇ ಪದೇ ಹೇಳೋದಿದೆಯಲ್ಲ, ಅದು ಐತಿಹಾಸಿಕ ವಾಸ್ತವಕ್ಕಿಂತ ಹೆಚ್ಚಾಗಿ ಒಂದು ಆಧುನಿಕ ರಾಜಕೀಯ ಆಯ್ಕೆಯಾಗಿರುತ್ತೆ ಅಂತ ಮೂಲಗಳು ಹೇಳ್ತವೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇತಿಹಾಸ ಅನ್ನೋದು ಕಥೆಗಳ ಒಂದು ದೊಡ್ಡ ಸಂಗ್ರಹವೇ ಆಗಿದ್ರೆ ಯಾವ ಕಥೆಯನ್ನ ಹೇಳಲಾಗುತ್ತೆ? ಅದಕ್ಕಿಂತ ಮುಖ್ಯವಾಗಿ ನಾವು ಯಾವ ಕಥೆಯನ್ನ ಕೇಳೋಕೆ ಇಷ್ಟಪಡ್ತೀವಿ? ನಮ್ಮ ಈ ಆಯ್ಕೆಯೇ ನಮ್ಮ ಇವತ್ತಿನ ಮತ್ತು ನಾಳೆಯ ಸಮಾಜವನ್ನ ನಿರ್ಧರಿಸುತ್ತೆ. ಇದರ ಬಗ್ಗೆ ಯೋಚಿಸಿ.